ಚುನಾವಣಾ ಫಲಿತಾಂಶ ಅಂದ್ರೆ ಬರೀ ನಂಬರ್ಗಳಲ್ಲ, ಅದೊಂದು ಜನರ ತೀರ್ಪು. ಆ ತೀರ್ಪಿನ ಹಿಂದೆ ಜನರ ಕಥೆಯಿರುತ್ತೆ, ಅವರ ಆಸೆ, ನಿರಾಸೆ ಮತ್ತು ಭವಿಷ್ಯದ ಕನಸುಗಳು ಎಲ್ಲವೂ ಸೇರಿರುತ್ತೆ. ಹಾಗಿದ್ರೆ ಬನ್ನಿ, ಇವತ್ ನಾವು ಕರ್ನಾಟಕದ ದಕ್ಷಿಣ ತುದಿಯಲ್ಲಿರುವ ಚಾಮರಾಜನಗರಕ್ಕೆ ಹೋಗೋಣ. ಅಲ್ಲಿನ ಜನರ ರಾಜಕೀಯ ನಾಡಿಮಿಡಿತವನ್ನ ಅಂಕಿ ಸಂಖ್ಯೆಗಳ ಮೂಲಕ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಹಾದಿ ಹೀಗಿದೆ. ಮೊದಲಿಗೆ ಅಲ್ಲಿನ ವಾಸ್ತವ ಸ್ಥಿತಿ ಏನು ಅಂತ ನೋಡೋಣ. ಆಮೇಲೆ ಸಂಖ್ಯೆಗಳು ಹೇಳುವ ತೀರ್ಪನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಮುಂದುವರೆದು ಕೊನೆಯಗೆ ಒಂದು ಉತ್ತಮ ಆಡಳಿತಕ್ಕೆ ದಾರಿ ಏನಿದೆ ಅಂತಾನೂ ಚರ್ಚಿಸೋಣ. ಯಾವುದೇ ಒಂದು ಚುನಾವಣೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನಾವು ಆ ಕ್ಷೇತ್ರದ ಮಣ್ಣು ಮತ್ತು ಜನರನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರ ದೈನಂದಿನ ಬದುಕು, ಅವರ ಕಷ್ಟ ಸುಖಗಳೇ ಮತಪೆಟ್ಟಿಗೆಯಲ್ಲಿ ಪ್ರತಿಧ್ವನಿಸುತ್ತೆ. ನೋಡಿ, ಇದು ಬಹುತೇಕ ಗ್ರಾಮೀಣ ಪ್ರದೇಶ. 83% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಇಲ್ಲಿನ ಜನರ ಬದುಕು, ಅವರ ಆದ್ಯತೆಗಳೆಲ್ಲವೂ ಕೃಷಿ ಮತ್ತೆ ಕಾಡಿನ ಜೊತೆ ನೇರವಾಗಿ ಬೆಸೆದುಕೊಂಡಿದೆ ಅಂತಾಯ್ತು. ಇಲ್ಲಿನ ಸಮಾಜದ ಚಿತ್ರಣ ಸ್ವಲ್ಪ ಸಂಕೀರ್ಣವಾಗಿದೆ. ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ. ಜೊತೆಗೆ ಎಸ್ಸಿ-ಎಸ್ಟಿ ಸಮುದಾಯದ ಜನಸಂಖ್ಯೆಯೂ ಗಣನೀಯವಾಗಿದೆ. ಒಕ್ಕಲಿಗ ಮತ್ತು ಇತರ ಹಿಂದುಳಿದ ವರ್ಗಗಳು ಸಹ ಇಲ್ಲಿದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಅಧಿಕೃತವಾಗಿ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಇದೂ ಒಂದು ಅನ್ನೋದು ವಾಸ್ತವ. ಈ ಹಿಂದುಳಿದಿರುವಿಕೆ ಅನ್ನೋದು ಕೇವಲ ಕಾಗದದ ಮೇಲಿನ ಮಾತಲ್ಲ. ಮೈಸೂರಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ 209 ಪೂರ್ತಿ ಗುಂಡಿಗಳಿಂದ ತುಂಬಿದೆ. ಚಾಮರಾಜನಗರ ಪಟ್ಟಣದ ಎಲ್ಲ 31 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಿಲ್ಲ. ಗ್ರಾನೈಟ್ ಗಣಿಗಾರಿಕೆ ಬಿಟ್ರೆ ಬೇರೆ ದೊಡ್ಡ ಕೈಗಾರಿಕೆಗಳೇ ಇಲ್ಲ. ಅಂದ್ರೆ ಇದು ಜನರ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತಿರೋ ಸಮಸ್ಯೆಗಳು. ಸರಿ, ಈ ನೆಲದ ವಾಸ್ತವಗಳು ಹೀಗಿರುವಾಗ ಮತದಾರರು ತಮ್ಮ ತೀರ್ಪನ್ನ ಹೇಗೆ ಕೊಟ್ರು? ಬನ್ನಿ, ಈಗ ಸಂಖ್ಯೆಗಳನ್ನ ನೋಡೋಣ. ಮೊದಲನೇ ಸಿಗ್ನಲ್ ಮತದಾನದ ಪ್ರಮಾಣ 82.60%. ಇದು ಬಹಳ ದೊಡ್ಡ ಸಂಖ್ಯೆ. ಇದು ತೋರ್ಸೋದು ಏನಂದ್ರೆ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋಕೆ ತುಂಬಾನೇ ಉತ್ಸುಕರಾಗಿದ್ರು. ಏನೋ ಒಂದು ಬದಲಾವಣೆ ಬೇಕು ಅನ್ನೋ ತುಡಿತ ಸ್ಪಷ್ಟವಾಗಿ ಕಾಣಿಸ್ತೆ. ಗೆದ್ದ ಅಭ್ಯರ್ಥಿಗೂ ಸೋತ ಅಭ್ಯರ್ಥಿಗೂ ಇದ್ದ ಅಂತರ ಕೇವಲ 7,533 ವೋಟುಗಳು. ರಾಜಕೀಯದಲ್ಲಿ ಇದನ್ನ ನಾವು ತೀರಾ ಸಣ್ಣ ಅಂತರ ಅಂತ ಪರಿಗಣಿಸಬಹುದು. ಅಂದ್ರೆ ಪ್ರತಿಯೊಂದು ಮತವೂ ಇಲ್ಲಿ ನಿರ್ಣಾಯಕವಾಗಿತ್ತು. ಇಲ್ಲಿ ನೋಡಿ, ಇದೊಂಒಂದು ಕುತೂಹಲಕಾರಿ ವಿಷಯ. 2018ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 4,913 ವೋಟುಗಳ ಅಂತರದಿಂದ. ಆದ್ರೆ 2023ರಲ್ಲಿ ಬಿಜೆಪಿಯಿಂದ ಒಬ್ಬ ಹಿರಿಯ ನಾಯಕ ಸ್ಪರ್ಧಿಸಿದ್ರೂ ಕೂಡ ಕಾಂಗ್ರೆಸ್ ಗೆಲುವಿನ ಅಂತರ 7,533ಕ್ಕೆ ಏರಿದೆ. ಅಂದ್ರೆ ಅಂತರ ಹೆಚ್ಚಾಗಿದೆ. ಇದು ಏನನ್ನ ಸೂಚಿಸುತ್ತೆ? ಹೌದು, ಆ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾದ್ರೆ ನಾವು ಪ್ರಚಾರದ ತಂತ್ರಗಳನ್ನ ಒಳಹೊಕ್ಕು ನೋಡ್ಬೇಕು. ಅಲ್ಲಿ ಒಂದು ನಿರ್ಣಾಯಕ ಅಂಶ ನಮಗೆ ಸಿಗುತ್ತೆ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣನವರನ್ನೇ ನೋಡೋದಾದ್ರೆ ಅವರಿಗೆ ಹಲವು ಸಾಮರ್ಥ್ಯಗಳಿದ್ವು. ಹಿರಿಯ ನಾಯಕ, ಮಾಜಿ ಸಚಿವ, ಪ್ರಬಲ ಲಿಂಗಾಯತ ಸಮುದಾಯದ ಗುರುತು. ಆದ್ರೆ ಒಂದು ದೊಡ್ಡ ದೌರ್ಬಲ್ಯ ಇತ್ತು: ಹೊರಗಿನವರು ಅನ್ನೋ ಗ್ರಹಿಕೆ. ಇದು ತಳಮಟ್ಟದಲ್ಲೇ ಜನರ ಜೊತೆ ಸಂಪರ್ಕ ಸಾಧಿಸೋಕೆ ಅಡ್ಡಿಯಾಯ್ತು. ಇಲ್ಲಿ ಒಂದು ವಿಷಯವನ್ನ ನಾವು ನೆನ್ಪಿಡ್ಬೇಕು. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕೋ ಹಕ್ಕನ್ನ ಕೊಟ್ಟಿದೆ. ಹಾಗೆಯೇ ಜವಾಬ್ದಾರಿಯುತವಾಗಿ, ಮಾಹಿತಿಪೂರ್ಣವಾಗಿ, ಸಾರ್ವಜನಿಕವಾಗಿ ಮಾತಾಡೋದು ಕೂಡ ಪ್ರಜಾಪ್ರಭುತ್ವದ ಒಂದು ಪ್ರಮುಖ ಭಾಗ. ಪ್ರತಿ ಮತದಾರರ ಆಯ್ಕೆಯು ಅವರ ವೈಯಕ್ತಿಕ ವಿಚಾರ ಮತ್ತು ಅವರ ಖಾಸಗಿತನವನ್ನ ಗೌರವಿಸೋದು ಎಲ್ಲರ ಕರ್ತವ್ಯ. ಕೊನೆಗೆ ಈ ಇಡೀ ಸ್ಪರ್ಧೆ ಏನಾಯ್ತು ಅಂದ್ರೆ ಒಬ್ಬ ಸ್ಥಳೀಯ ಮತ್ತು ಒಬ್ಬ ಹೊರಗಿನ ನಾಯಕನ ನಡುವಿನ ಪೈಪೋಟಿಯಾಗಿ ಬದಲಾಯಿತು. ಈ ದತ್ತಾಂಶದಿಂದ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ ಬಹುಶಃ ಇಲ್ಲಿ ವ್ಯಕ್ತಿಗಿಂತಲೂ ತಂತ್ರಗಾರಿಕೆ ವಿಫಲವಾಯಿತು ಅಂತ. ಹೊರಗಿನವರು ಅಂತ ಅನಿಸೋ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು ಕ್ಷೇತ್ರದ ಜನರ ಒಲವಿಗೆ ವಿರುದ್ಧವಾದ ಒಂದು ಲೆಕ್ಕಾಚಾರವಾಗಿತ್ತು ಅನ್ನೋದು ಸ್ಪಷ್ಟ. ಸರಿ, ಈ ಸ್ಥಳೀಯ ಹೊರಗಿನ ಚರ್ಚೆಯನ್ನ ಪಕ್ಕಕ್ಕಿಟ್ಟು ನಾವ್ ಮತ್ತೆ ಜನರ ಹತ್ರಕ್ಕೆ ಹೋಗೋಣ. ಅವರ ದೈನಂದಿನ ಬದುಕನ್ನ ಕಾಡ್ತಿದ್ದ ಆ ನಿರ್ದಿಷ್ಟ ಸಮಸ್ಯೆಗಳು ಯಾವುವು ಅಂತ ನೋಡೋಣ. ನಾವು ಇಡೀ ಚಾಮರಾಜನಗರ ಕ್ಷೇತ್ರವನ್ನ ಒಂದು ಸಮಸ್ಯೆಗಳ ಹೀಟ್ ಮ್ಯಾಪ್ ತರ ನೋಡಬಹುದು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಸಮಸ್ಯೆ ಕೆಂಪಗೆ ಅಂದ್ರೆ ತೀವ್ರವಾಗಿ ಉರಿಯುತ್ತಿದೆ. ಚಾಮರಾಜನಗರ ಟೌನೊಳಗಡೆ ಬಂದ್ರೆ ಬಹುತೇಕ ಎಲ್ಲಾ ವಾರ್ಡ್ಗಳಲ್ಲೂ ಕುಡಿಯೋ ನೀರು ಅತಿ ದೊಡ್ಡ ಸಮಸ್ಯೆ. ದಿನಬಳಕೆಗೆ ನೀರಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಜೊತೆಗೆ ಸರಿಯಾದ ರಸ್ತೆಗಳಿಲ್ಲ. ಗಾಳಿಪುರ, ರೈಲ್ವೆ ಕಾಲನಿ, ಸೋಮವಾರಪೇಟೆಯಂತಹ ಪ್ರದೇಶಗಳಲ್ಲಿ ಈ ಸಮಸ್ಯೆ ತೀರಾ ಗಂಭೀರವಾಗಿದೆ. ಇನ್ನು ಹಳ್ಳಿಗಳ ಕಡೆಗೆ ಬಂದ್ರೆ ರಾಷ್ಟ್ರೀಯ ಹೆದ್ದಾರಿ 209 ಸಂಪೂರ್ಣ ಹಾಳಾಗಿದೆ. ಇದು ಕೇವಲ ಓಡಾಟದ ಸಮಸ್ಯೆ ಅಲ್ಲ, ರೈತರು ತಮ್ಮ ಬೆಳೆಯನ್ನ ಮಾರುಕಟ್ಟೆಗೆ ಸಾಗಿಸೋಕೂ ಕಷ್ಟ.
ಕೈಗಾರಿಕೆಗಳಿಲ್ದೆ ಯುವಕರಿಗೆ ಉದ್ಯೋಗವಿಲ್ಲ, ಇರೋ ನೀರಾವರಿ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಇದು ಅವರ ಬದುಕಿನ ಪ್ರಶ್ನೆ. ಹಾಗಿದ್ರೆ ಈ ಎಲ್ಲ ಸಣ್ಣಪುಟ್ಟ ಸಮಸ್ಯೆಗಳ ಹಿಂದಿರೋ ದೊಡ್ಡ ಕಾರಣಗಳೇನು? 3 ಮುಖ್ಯ ಕಾರಣಗಳು ಕಾಣಿಸ್ತವೆ. 1 ಅಭಿವೃದ್ಧಿಯಲ್ಲಿನ ಅಂತರ, 2 ತೀವ್ರವಾದ ಉದ್ಯೋಗದ ಬಿಕ್ಕಟ್ಟು, ಮತ್ತು 3ನೇದು ಕಲ್ಯಾಣ ಯೋಜನೆಗಳು ತಲುಪ್ತಿಲ್ಲ ಅನ್ನೋ ಜನರ ನಿರಾಸಕ್ತಿ ಅಥವಾ ಹತಾಶೆ. ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡೋದು ಒಂದು ಭಾಗ ಅಷ್ಟೇ. ಆದ್ರೆ ಈ ದತ್ತಾಂಶವೇ ನಮಗೆ ಮುಂದಿನ ದಾರಿಯನ್ನು ತೋರಿಸುತ್ತೆ, ಉತ್ತಮ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನ ಕೊಡುತ್ತೆ. ಉತ್ತಮ ಆಡಳಿತ ಅಂದ್ರೆ ಕೇವಲ ಯೋಜನೆಗಳನ್ನ ಜಾರಿ ಮಾಡೋದಲ್ಲ, ಪ್ರತಿಯೊಬ್ಬ ನಾಗರಿಕರ ಘನತೆಯನ್ನ ಗೌರವಿಸೋದು, ಅವರ ಒಪ್ಪಿಗೆಯನ್ನ ಪಡೆದು ಪಾರದರ್ಶಕವಾಗಿ ಕೆಲಸ ಮಾಡೋದು, ಜನರ ನಂಬಿಕೆಯನ್ನ ಗಳಿಸೋದು. ಇದಕ್ಕಿಂತ ದೊಡ್ಡ ಆಸ್ತಿ ಬೇರೊಂದಿಲ್ಲ. ಈ ನೀಲನಕ್ಷೆ ಅದೇ ದಾರಿಯನ್ನ ತೋರಿಸುತ್ತೆ. ಸ್ಥಳೀಯ ಉದ್ಯೋಗ, ಮೂಲಸೌಕರ್ಯ ಮತ್ತು ಜನರ ವಿಶ್ವಾಸ ಗಳಿಸುವುದೇ ಇದರ ಕೇಂದ್ರ. ಇದೆಲ್ಲದರಿಂದ ನಮಗೆ ಸಿಗೋ ಅಂತಿಮ ಪಾಠವಾದ್ರೂ ಏನು? ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ಮುಖ್ಯವಾದ ಪ್ರಶ್ನೆಯತ್ತ ಕರೆದುಕೊಂಡು ಹೋಗುತ್ತೆ. ಒಂದು ವೇಳೆ ನಾವು ಚುನಾವಣೆಗಳನ್ನ ಕೇವಲ ಗೆಲ್ಲಲೇಬೇಕಾದ ಒಂದು ಯುದ್ಧ ಅಂತ ನೋಡೋ ಬದಲು ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಉತ್ತಮ ಆಡಳಿತ ನೀಡ್ಲಿಕ್ಕೆ ಸಿಕ್ಕ ಒಂದು ದೊಡ್ಡ ಅವಕಾಶ, ಒಂದು ದತ್ತಾಂಶ ಸಂಗ್ರಹಣೆಯ ಪ್ರಕ್ರಿಯೆ ಅಂತ ನೋಡಿದ್ರೆ ಹೇಗಿರುತ್ತೆ? ಚಾಮರಾಜನಗರದ ಈ 7,533 ವೋಟುಗಳ ಅಂತರದ ಕಥೆಯಲ್ಲಿ ಜನರಿಗೆ ಹೇಗೆ ಸೇವೆ ಮಾಡಬೇಕು ಅನ್ನೋ ಒಂದು ಸ್ಪಷ್ಟ ನೀಲನಕ್ಷೆ ಅಡಗಿದೆ. ಅದನ್ನ ಗುರ್ತಿಸೋದಷ್ಟೇ ನಮ್ಮ ಕೆಲಸ. ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯದಾಚೆಯ ಉದ್ದೇಶ